ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಎಲ್ರು ಹೇಗಿದ್ದೀರಾ? ಹೌದಾ, ಚೆನ್ನಾಗಿದ್ದೀರಾ? ನಿಮ್ಮ ಕ್ಲಾಸಸ್ ಚೆನ್ನಾಗಿ ನಡೆದ್ವಾ ಇವತ್ತು? ಸೊ ಇಡೀ ದಿನ ನಿಮ್ಮ ಶಾಲೆಯಲ್ಲಿ ಒಳ್ಳೆ ಸಮಯ ಕಳೆದಿದ್ದೀರಾ ಅಂತ ಅನ್ಕೋತೀನಿ. ಹೌದಾ? ಎಸ್. ಸೊ ಇವತ್ತಿನ ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣ. ಬಟ್ ಒಂದು ಮೋಟಿವೇಶನಲ್ ಕೋಟ್ ನ ನೋಡ್ಕೊಂಡ್ ಅಂತ. ಸೊ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಓಕೆ. ಸೊ ಸ್ಕ್ರೀನ್ ಮೇಲೆ ಏನ್ ಹೇಳ್ಲಿಕ್ಕತ್ತದ ನನ್ನ ಮೋಟಿವೇಶನಲ್ ಕೋಟ್ ಇವತ್ತಿನದ್ದು ಏನ್ ನಿಮ್ಗೆ ಹೇಳ್ತದೆ ಅಂದ್ರೆ, ದ ಬೆಸ್ಟ್ ವ್ಯೂ ಕಮ್ಸ್ ಆಫ್ಟರ್ ದ ಹಾರ್ಡೆಸ್ಟ್ ಕ್ಲೈಂಬ್. ಯಾರಾದ್ರೂ ಹೇಳ್ಬಹುದಾ ಇದ್ರ ಅರ್ಥ ಏನಿರಬಹುದು ಅಂತ? ದ ಬೆಸ್ಟ್ ವ್ಯೂ ಕಮ್ಸ್ ಆಫ್ಟರ್ ದ ಹಾರ್ಡೆಸ್ಟ್ ಕ್ಲೈಂಬ್ ಅಂತ ಇದೆ. ಯಾರಾದ್ರೂ ಹೇಳ್ಬಹುದಾ ಇದ್ರ ಅರ್ಥ ಏನು ಅಂತ? ಎನಿಬಡಿ? ಎಸ್, ಇದ್ರ ಅರ್ಥ ಏನು ಅಂದ್ರೆ, ನೀವು ಯಾವಾಗ್ಲೂ ಒಂದು ಒಳ್ಳೆ ಸೀನ್ರಿ ನೋಡ್ಬೇಕು ಅಥವಾ ಒಳ್ಳೆ ಒಂದು ವ್ಯೂ ನೋಡ್ಬೇಕಂದ್ರೆ ಮೊದ್ಲಿಗೆ ಏನ್ ಮಾಡ್ತೀರಾ? ಬೆಟ್ಟ ಹತ್ಕೊಂಡು ಮೇಲೆ ಹೋಗ್ತೀರಾ, ಹೌದೋ ಇಲ್ವೋ? ಬೆಟ್ಟ ಹೋದ ಮೇಲೆ ನಂತರನೇ ನಿಮ್ಗೆ ಏನಾಗುತ್ತೆ, ಒಂದು ಗುಡ್ಡದ ಮೇಲಿಂತ್ರ ಒಂದು ಒಳ್ಳೆ ತರದ ವ್ಯೂ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ, ಹೌದೋ ಇಲ್ವೋ? ಅದೇ ತರ ಜೀವನದಲ್ಲಿಯೂ ನೀವು ಮೊದ್ಲಿಗೆ ಪರಿಶ್ರಮ ಕಷ್ಟ ಪಟ್ಟಾಗನೆ ನಂತರ ಅದರದ ಒಂದು ಸುಖವನ್ನು ನೀವೇನ್ ಮಾಡ್ಬಹುದು, ಮುಂದೆ ಅನುಭವಿಸ್ಲಿಕ್ಕೆ ಸಾಧ್ಯ. ಈಗ ಇರುವಂತಹ ಸಮಯದಲ್ಲಿ ನೀವು ಕಷ್ಟ ಪರಿಶ್ರಮ ಪಡ್ಲಿಲ್ಲ ಅಂದ್ರೆ ಮುಂದೊಂದಿನ ಏನಾಗ್ತದೆ, ನಿಮಗೆ ಅದರ ಒಂದು ಸುಖನೂ ಸಿಗೋದಿಲ್ಲ, ದುಃಖದಲ್ಲಿ ಏನಾಗುತ್ತೆ, ಜೀವನ ಕಳಿಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಏನ್ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗ್ತದ, ಅವಾಗ ಸಮಯ ಇತ್ತು ನಾನೇನು ಮಾಡ್ಬೇಕಿತ್ತಲ್ಲ ಅನ್ನೋ ಒಂದು ರಿಗ್ರೆಟ್ ಅಥವಾ ಒಂದು ಕೊರತೆ ನಿಮ್ಮ ಮನಸ್ಸಲ್ಲಿ ಏನಾಗ್ತದೆ, ಅನ್ಕೊಳ್ಳಿಕ್ಕೆ ಪ್ರಾರಂಭ ಆಗ್ತದೆ. ಹಾಗಾಗಿ ಈಗಿರುವಂತ ಸಮಯಕ್ಕೆ ಮೌಲ್ಯವನ್ನ ಕೊಡ್ರಿ. ಅದರ ಜೊತೆಗೆ ಆ ಸಮಯಕ್ಕೆ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡು ನೀವೇನೆಲ್ಲಾ ಸಾಧಿಸ್ಬೇಕು ಅನ್ಕೊಂಡಿದ್ದೀರಾ ಅದ್ರ ಪ್ರತಿನ ನೀವು ಕೆಲಸ ಮಾಡ್ಕೊಂತು ಹೋಗ್ಬೇಕು. ಹಾಗ್ ಮಾಡಿದ್ರೆ ಮಾತ್ರ ಮುಂದೊಂದ್ ದಿನ ಜೀವನದಲ್ಲಿ ಏನಾಗುತ್ತೆ, ಒಳ್ಳೆಯದನ್ನು ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಸೊ ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ ಅನ್ನ ನೋಡ್ಕೊಂಡ್ ಬಂದ್ವಿ ಮಕ್ಳೇ. ಈಗ ನಾವು ನಮ್ಮ ಒಂದು ಹೊಸ ಚಾಪ್ಟರ್ ಕಡೆಗೆ ಹೋಗೋಣ, ಹೌದಾ? ಈಗಾಗ್ಲೇ ಘಾತಾಂಕಗಳು ಮತ್ತು ಘಾತಗಳನ್ನ ಹೋದ ಕ್ಲಾಸ್ ಅಲ್ಲಿ ಮುಗಿಸಿದ್ವಿ ನಾವು, ಹೌದಾ ಇಲ್ವೋ? ಸೊ ಮುಗಿಸಿದ್ವಿ. ಈಗ ಹೊಸ ಚಾಪ್ಟರ್ ನ ಪ್ರಾರಂಭ ಮಾಡೋಣ. ಅದರ ಹೆಸರೇನು? ಸಮಮಿತಿ. ಸಮಮಿತಿ ಇಂಗ್ಲಿಷ್ ನಲ್ಲಿ ಇದಕ್ಕೆ ಸಿಮೆಟ್ರಿ ಅಂತನೂ ಕರೀತಾರೆ. ಸಮ್ಮಿತಿ ಅಂದ್ರೆ ಏನು? ಯಾರಾದ್ರೂ ಹೇಳ್ಬಹುದಾ? ಅಥವಾ ಈ ಶಬ್ದವನ್ನ ಎಲ್ಲಾದ್ರೂ ಕೇಳಿದ್ದೀರಾ ಮೊದ್ಲಿಗೆ? ಇದನ್ನ ನಾವು ದಿನನಿತ್ಯ ಎಲ್ಲಾ ಕಡೆ ನೋಡ್ತೀವಿ ಮಕ್ಳೇ. ನಮ್ಮ ಸುತ್ತಮುತ್ತಲಿನ ಏನ್ ಜಾಗಗಳಿದಾವಲ್ಲ ಅದ್ರಲ್ಲಿ ಖಾಯಂ ನಾವು ನೋಡ್ತೀವಿ. ಆದ್ರೆ ನಮಗಿದು ಸಮಮಿತಿಯಲ್ಲಿ ಇದೆ ಅಂತ ಗೊತ್ತೇ ಇರೋದಿಲ್ಲ. ಉದಾಹರಣೆಗೆ ನೀವು ಒಂದು ಕಾರನ್ನ ನೋಡಿ, ಹೌದಾ? ಕಾರನ್ನ ನೋಡಿದ್ರೆ ಅದನ್ನ ನೀವು ಎರಡು ಭಾಗದಲ್ಲಿ ಡಿವೈಡ್ ಮಾಡ್ತೀರಾ ಅಥವಾ ಎರಡು ಭಾಗವನ್ನ ಮಾಡ್ತೀರಾ ಅಂದ್ರೆ ಒಂದು ಭಾಗ ಮತ್ತೊಂದು ಭಾಗಕ್ಕೆ ಸರಿಸಮಾನವಾಗೇ ಇರುತ್ತೆ. ಅಥವಾ ನಮ್ಗೆ ಹೇಗೆ ಅನಿಸುತ್ತೆ, ಒಂದು ಭಾಗ ಮತ್ತೊಂದು ಭಾಗದ್ದು ರಿಫ್ಲೆಕ್ಷನ್ ಆಗಿದೆ ಅಂತ ಹೇಳ್ತೀವಿ, ಹೌದಾ? ಕನ್ನಡಿಯಲ್ಲಿ ನಮ್ದೇನ್ ರಿಫ್ಲೆಕ್ಷನ್ ಬೀಳುತ್ತಲ್ಲ ಆ ರೀತಿ ಆಗಿದೆ ಅಂತ ಹೇಳ್ತೀವಿ ನಾವು, ಹೌದಾ ಇಲ್ಲೋ? ಸೊ ಅದಕ್ಕೆ ನಾವ್ ಏನಂತ ಕರಿತೀವಿ, ಸಮಮಿತಿ ಅಂತ ಕರಿತೀವಿ. ಓಕೆ. ಸಮಮಿತಿ ಅನ್ನೋದು ಒಂದು ನಿಸರ್ಗದಲ್ಲಿ ಖಾಯಮವಾಗಿ ಸಾಮಾನ್ಯವಾಗಿ ಏನಾಗುತ್ತೆ, ಬಹಳಷ್ಟು ಆ ಏನಂತಾರೆ ಆಬ್ಜೆಕ್ಟ್ಸ್ ಅಲ್ಲಿ, ವಸ್ತುಗಳಲ್ಲಿ ನಾವ್ ಏನ್ ಮಾಡಬಹುದು, ಇದನ್ನ ಕಾಣಬಹುದು. ಓಕೆ. ಸೊ ಉದಾಹರಣೆಗೆ ಕಾರನ್ನ ಕೊಟ್ಟೆ ನಿಮ್ಗೆ, ಹೌದಾ? ಮತ್ತೆ ಇದ್ರದ್ದು ಲ್ಯಾಪ್ಟಾಪ್ ನೋಡಿದಿರಾ ಮಕ್ಳೇ? ಲ್ಯಾಪ್ಟಾಪ್ ಅನ್ನ ನೋಡಿದಿರಾ ಯಾರಾದ್ರೂ? ಸೊ ಲ್ಯಾಪ್ಟಾಪ್ ಯಾವ ರೀತಿ ಇರುತ್ತೆ? ಈ ರೀತಿ ಇರುತ್ತೆ, ಹೌದಾ? ಈ ರೀತಿ ಇರುತ್ತೆ. ಎಸ್, ಇಲ್ಲಿ ಕೀಬೋರ್ಡ್ ಇರುತ್ತೆ, ಇದು ಸ್ಕ್ರೀನ್ ಇರುತ್ತೆ, ಹೌದಾ ಇಲ್ಲೋ? ಸೊ ಈ ಲ್ಯಾಪ್ಟಾಪ್ ಅನ್ನ ನಾ ಈ ರೀತಿ ಡಿವೈಡ್ ಮಾಡ್ತೀನಿ, ಎರಡು ಭಾಗದಲ್ಲಿ ಡಿವೈಡ್ ಮಾಡ್ತೀನಿ. ಸೊ ಏನಾಗುತ್ತೆ, ಒಂದು ಶೇಪ್ ಅಥವಾ ಒಂದು ಭಾಗ ಎರಡನೇ ಭಾಗಕ್ಕೆ ಎಕ್ಸಾಕ್ಟ್ಲಿ ಏನಾಗುತ್ತೆ, ಮ್ಯಾಚ್ ಆಗುತ್ತೆ. ನಮ್ಗೆ ಯಾವ ರೀತಿ ಅನಿಸುತ್ತೆ ಅಂದ್ರೆ, ನಮ್ದು ಒಂದು ಪ್ರತಿಬಿಂಬನೇ ನೋಡ್ಲಿಕತ್ತೀವಿ ಅಂತ ಅನಿಸ್ತದೆ, ಹೌದೋ ಇಲ್ವೋ? ನೀವು ರೊಟೇಷನ್ ಮಾಡ್ರಿ, ಫ್ಲಿಪ್ ಮಾಡ್ರಿ, ಯಾವ್ದೇ ತರದ್ ಮಾಡಿದ್ರುನು
ಒಂದೇ ಭಾಗ ಎರಡನೇ ಭಾಗ ತರದನೇ ಕಾಣ್ತದ. ಅದಕ್ಕೆ ನಾವೇನಂತ ಕರಿತೀವಿ? ಸಮಮಿತಿ ಅಂತ ಕರಿತೀವಿ ಮಕ್ಳೇ. ಮೊದ್ಲಿಗೆ ಇದ್ರಲ್ಲಿ ಯಾವ ಒಂದು ಸಮ್ಮಿತಿ ಬರುತ್ತೆ ಅಂತಂದ್ರೆ, ಒಂದ್ ನಿಮಿಷ. ಈಗಾಗ್ಲೇ ನೀವು ಹಿಂದಿನ ತರಗತಿಯಲ್ಲಿ ರೇಖಾ ಸಮ್ಮಿತಿಯನ್ನ ಕಲ್ತಿದ್ದೀರಿ, ಹೌದೋ ಇಲ್ವೋ? ಸೊ ಒಂದು ರೇಖೆಯನ್ನ ಉದ್ದಕ್ಕೆ ಯಾವುದೇ ಒಂದು ಚಿತ್ರದ ಮೇಲೆ ನಾವು ಮೂಡಿಸಿದಾಗ ಅಥವಾ ಮಡಚಿ ಅದನ್ನ ಗೆರೆಯಾಗಿ ಎಳೆದಾಗ ಎರಡೂ ಭಾಗಗಳು ಏನನ್ನಿಸ್ತವೆ? ಒಂದೇ ತರವಾಗಿದೆ ಅಂತ ಹೇಳ್ತೀವಿ ನಾವು. ಸೊ ಅದಕ್ಕೆ ಆ ಚಿತ್ರದಲ್ಲಿ ಏನಿದೆ ಅಂತ ಹೇಳ್ತೀವಿ? ರೇಖಾ ಸಮ್ಮಿತಿ ಇದೆ ಅಂತ ಹೇಳ್ತೀವಿ, ಹೌದೋ ಇಲ್ಲೋ? ಎಸ್ ಆರ್ ನೋ? ಸೊ ಈಗ ಅದರ ಮುಂದುವರೆದ ಭಾಗ ಸಮ್ಮಿತಿ ರೇಖೆಗಳನ್ನು ಅರ್ಥ ಮಾಡ್ಕೊಳ್ಳೋಣಂತ. ಓಕೆ, ಸಮ್ಮಿತಿ ರೇಖೆಗಳನ್ನ ಅರ್ಥ ಮಾಡ್ಕೋಣ, ಯಾವ ರೀತಿ ಇರ್ತಾವೆ, ಯಾವ ರೀತಿ ನಾವು ನೋಡ್ತೀವಿ ಅಂತ. ಓಕೆ, ಸೊ ಈಗ ನಿಮ್ಗೆ ಏನ್ ಮಾಡ್ತೀನಿ? ಸಿಮ್ಯುಲೇಷನ್ ತೋರಿಸ್ತೀನಿ. ಸಿಮ್ಯುಲೇಷನ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಆ ಒಂದು ವಿಷಯನ, ರೇಖಾ ಸಮ್ಮಿತಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಬಹಳಷ್ಟು ಬಹುಭುಜಾಕೃತಗಳಲ್ಲಿ ಯಾವ ರೀತಿ ಸಮಮಿತಿ ರೇಖೆಗಳು ಇರ್ತವೆ ಅಂತ ನೋಡೋಣಂತ. ಓಕೆ, ಎಸ್. ಸೊ ನಾನಿಲ್ಲಿ ಸ್ಕ್ರೀನ್ ಅನ್ನ ಶೇರ್ ಮಾಡ್ಲಿಕ್ಕೆ ನೋಡಿ. ಎಸ್, ಎಲ್ರಿಗೂ ಕಾಣ್ಲಿಕ್ಕತ್ತದ ಎಲ್ರಿಗೂ? ಓಕೆ, ಸೊ ನೀವಿಲ್ಲಿ ಏನನ್ನ ಗಮನಿಸಬಹುದು ಮಕ್ಳೇ? ಸೊ ಇಲ್ಲಿ ಬಹುಭುಜಾಕೃತಗಳನ್ನ ನಾ ತೆಗೆದುಕೊಂಡಿದ್ದೀನಿ, ಹೌದಾ? ಅದರಲ್ಲಿ ಯಾವ ರೀತಿ ಎಷ್ಟು ಸಮಮಿತಿ ರೇಖೆಗಳು ಇರ್ತಾವೆ ಅಂತ ನಾವು ಇಲ್ಲಿ ಪರಿಗಣಿಸೋಣ ಅಂತ. ಓಕೆ, ಎಸ್. ಸೊ ಎಲ್ರಿಗೂ ಗೊತ್ತಿರುವ ಹಾಗೆ ರೇಖಾ ಸಮ್ಮಿತಿ ಅಂದ್ರೆ ಏನ್ ಮಕ್ಳೇ? ಯಾವುದೇ ಒಂದು ವಸ್ತು ಅಥವಾ ಒಂದು ಆಬ್ಜೆಕ್ಟ್ ಅಥವಾ ಒಂದು ಆ ಏನಂತಾರೆ, ಒಂದು ಬಹುಭುಜಾಕೃತದಲ್ಲಿ ರೇಖೆಯನ್ನ ಉಪಯೋಗಿಸ್ಕೊಂಡು ನಾವು ಗೆರೆ ಎಳೆದಿ ಅಥವಾ ಮಡಚಿದಾಗ ಅಲ್ಲಿ ಏನಾಗುತ್ತೆ? ಹಲವಾರು ಭಾಗಗಳು ಏನಾಗ್ತವೆ? ನಾವು ರಚನೆ ಆಗ್ತವೆ. ಸೊ ಒಂದು ಭಾಗ ಮತ್ತೊಂದು ಭಾಗಕ್ಕೆ ಸರಿಸಮಾನವಾಗಿ ಇದ್ರೆ, ಅದೇ ತರ ಇದ್ರೆ, ಹೌದಾ? ಅಥವಾ ಸಮ್ಮಿಳಿತವಾದರೆ ನಾವೇನಂತ ಹೇಳ್ತೀವಿ? ಆ ಒಂದು ವಸ್ತುಗೆ ರೇಖಾ ಸಮ್ಮಿತಿ ಅಥವಾ ಆ ಒಂದು ಚಿತ್ರಕ್ಕೆ ರೇಖಾ ಸಮ್ಮಿತಿ ಇದೆ ಅಂತ ಹೇಳ್ತೀವಿ, ಹೌದಾ? ಈಗ ಮೊದ್ಲಿಗೆ ನಾವ್ ಏನನ್ನ ತಗೊಳ್ಳಿಕತ್ತೀವಿ? ಇಲ್ಲಿ ತ್ರಿಭುಜವನ್ನ ತಗೊಳ್ಳಿಕತ್ತೀವಿ, ಹೌದಾ? ಸೊ ತ್ರಿಭುಜವನ್ನ, ಈಗ ಇದು ಒರಿಜಿನಲ್ ಶೇಪ್ ಇದೆ. ಈಗ ಇದನ್ನ ನಾನು ಫೋಲ್ಡ್ ಮಾಡ್ಕೊಂತ ಹೋಗ್ತೀನಿ. ಸೊ ರೇಖಾ ಸಮ್ಮಿತಿ ಎಲ್ಲಿ ಬರುತ್ತೆ ಅಂತ ನೋಡೋಣಂತೆ. ಸೊ ಎಲ್ಲರೇ ನಮ್ಗೆ ಪ್ರತಿಬಿಂಬ ತರಾನೇ ಪಿಕ್ಚರ್ ಬರ್ಲಿಕ್ಕತ್ತದ? ಇಲ್ಲ, ಹೌದಲ್ಲ? ಸೊ 0 ಹಾಕಿ ನೋಡೋಣವಾ ಕರೆಕ್ಟ್ ಇದೆಯೋ ಇಲ್ಲೋ ಅಂತ. ಎಸ್, ಕರೆಕ್ಟ್ ಇದೆ. ಸೊ ಇದೊಂದು ಯಾವ್ದು ಟ್ರಯಾಂಗಲ್ ಅಥವಾ ಯಾವ ತ್ರಿಭುಜ ಮಕ್ಳು? ಸ್ಕೇಲಿನ್ ತ್ರಿಭುಜ ಅಂತ ಕರಿತೀವಿ. ಸೊ ಸ್ಕೇಲಿನ್ ತ್ರಿಭುಜದಲ್ಲಿ ಏನಾಗುತ್ತೆ? ಮೂರು ಆಂಗಲ್ಸ್, ಮೂರು ಸೈಡ್ಸ್, ಹೌದಾ? ಮೂರು ಕೋಣಗಳು ಮತ್ತು ಮೂರು ಬಾಹುಗಳು ಸರಿಸಮಾನವಾಗಿ ಇರೋದೇ ಇಲ್ಲ. ಹಾಗಾಗಿನೇ ಇಲ್ಲಿ ರೇಖಾ ಸಮ್ಮಿತಿ 0 ಅಂತ ಬರುತ್ತೆ. ಎರಡನೇದ್ದು ಈಗ ಪ್ರಾರಂಭ ಮಾಡೋಣ. ಈಗ ನೋಡಿ, ಇಲ್ಲಿ ಮೊದ್ಲಿಗೆ ಒಂದನೇದ್ ಬಂತು. ಒಂದನೇದ್ದು ರೇಖಾ ಸಮ್ಮಿತಿ. ನೆಕ್ಸ್ಟ್ ಇದು ಎರಡನೇದ್ದು, ಹೌದಲ್ಲ? ಸೊ 2 ರೇಖಾ ಸಮ್ಮಿತಿ ಅಂತ ಇದೆ. ನೋಡೋಣ ನಮ್ಮ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ಲೋ? ಇಲ್ಲ, ತಪ್ಪಾಗಿದೆ. ಒಂದ್ ನಿಮಿಷ. ಈಗ ನೋಡಿ, ಇದು ಒಂದೇ ಬರುತ್ತೆ, ಹೌದಲ್ಲ? ಇದನ್ ಮಾಡಿದಾಗ ಈ ಕಡೆ ಅಂದ್ರೆ ಒಂದೇ ಬರುತ್ತೆ. ಚೆಕ್ ಮಾಡೋಣ. 1
ಎಸ್. ಸೊ ಇದು ಎಂತ ತ್ರಿಭುಜವಾಗಿದೆ ಮಕ್ಳೇ? ಐಸಾಸೆಲಸ್ ತ್ರಿಭುಜವಾಗಿದೆ. ಸೊ ಐಸಾಸೆಲಸ್ ತ್ರಿಭುಜ ಇದ್ದಾಗ ಏನಾಗುತ್ತೆ? ಯಾವ್ದಾದ್ರು ಎರಡು ಭಾಗಗಳು ಮಾತ್ರ, ಸಾರಿ, ಎರಡು ಬಾಹುಗಳು ಮಾತ್ರ ಏನಿರ್ತವೆ, ಒಂದಕ್ಕೊಂದು ಸಮಾನವಾಗಿ ಇರುತ್ತದೆ. ಮೂರನೇ ಬಾಹುವಿನ ಅಳತೆ ಬೇರೆನೆ ಇರ್ತದೆ, ಅದು ಸಮವಾಗಿ ಇರೋದೇ ಇಲ್ಲ. ಹಾಗಾಗಿ ಇಲ್ಲಿ ರೇಖಾ ಸಮ್ಮಿತಿ ಎಷ್ಟು ಬಂತು? ಒಂದೇ ಬಂತು. ಓಕೆ, ನೆಕ್ಸ್ಟ್. ಎಸ್, ಈಗ ನೋಡೋಣ. ಮೊದ್ಲಿಗೆ ಆಲ್ರೆಡಿ ನೀವು ಇಲ್ಲಿ ನೋಡಿದ್ರೆ ಮೊದಲನೇ ರೇಖಾ ಸಮ್ಮಿತಿ ಇಲ್ಲಿ ಕಂಡು ಬಂತು ನಮಗೆ, ಹೌದಾ? ಅದೇ ರೀತಿ ನೋಡೋಣ. ಇದ್ ನೋಡಿ, ಇದು ಎರಡನೇದ್ ಬಂತು ಇಲ್ಲಿ, ಹೌದಾ? ಎರಡನೇದ್ ರೇಖಾ ಸಮ್ಮಿತಿ. ಇದು ಮೂರನೇದ್ ಬಂತು ನೋಡಿ ಇಲ್ಲಿ. ಪ್ರತಿಬಿಂಬ ತರಾನೇ ಒಂದಕ್ಕೊಂದು ಸಮವಾಗಿ ಕಾಣ್ಲಿಕತ್ತಾವ. ನಾವ್ ಹೆಂಗ್ ಯಾವ ರೀತಿ ಫೋಲ್ಡ್ ಮಾಡ್ಲಿಕತ್ತೀವಿ. ಮೂರನೇದಾಯ್ತು. ನಾಲ್ಕನೇದು, ಐದನೇದು, ಈ ರೀತಿ. ನಂತರ ಲಾಸ್ಟ್ ಕೊನೆಯದಾಗಿ ಆರನೇದು. ಸೊ ನೋಡೋಣ ಕರೆಕ್ಟ್ ಇದೆಯೋ ಇಲ್ಲೋ ಅಂತ. ಎಸ್, 3 ಬರುತ್ತೆ. ಯಾಕಂದ್ರೆ ನಾವು ಡಬಲ್ ಸತೆ ಕ್ಯಾಲ್ಕುಲೇಟ್ ಮಾಡಿದ್ವಿ, ಹೌದಾ? ಸೊ ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಸಮಬಾಹು ತ್ರಿಭುಜವಾಗಿರುದ್ರಿಂದ ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋನಗಳು ಒಂದಕ್ಕೊಂದು ಏನಿರ್ತವೆ? ಸಮವಾಗಿರ್ತವೆ. ಹಾಗಾಗಿ ಇಲ್ಲಿ ಎಷ್ಟು ರೇಖಾ ಸಮ್ಮಿತಿ ಬಂತು? 3 ರೇಖಾ ಸಮ್ಮಿತಿ ಇಲ್ಲಿ ಬಂದಿದೆ. ಓಕೆ, ಎಸ್. ಒಂದು, ಸೊ ಇಲ್ಲಿ ನಮ್ಗೆ ಏನ್ ಬಂದಿದೆ ಹೇಳ್ರಿ ನೋಡೋಣ. ಸ್ಕ್ವೇರ್ ಬಂದಿದೆ, ಹೌದಾ? ಸ್ಕ್ವೇರ್ ಬಂದಿದೆ. ಚೌಕ್ ಬಂದಿದೆ. 2, 3, ಈ ರೀತಿ, ಹೌದಾ? 3 ಇದಂತೂ ಆಗಿದೆ. 4. ಸೊ ನೋಡೋಣವಾ ಕರೆಕ್ಟ್ ಇದೆಯೋ ಇಲ್ಲೋ ಅಂತ. ಎಸ್. ಸೊ ಚೌಕಿಗೆ ಎಷ್ಟಿದಾವೆ ರೇಖಾ ಸಮ್ಮಿತಿ? 4 ಇದಾವೆ. ಯಾವ್ಯಾವು? ಮೊದ್ಲಿಗೆ ಇದು 1, 2, ಇದೊಂದು 3ನೇದ್ದು, ಇದೊಂದು 4ನೇದ್ದು. ಓಕೆ, ಎಸ್. ಈಗ ನೆಕ್ಸ್ಟ್ ನೋಡೋಣ. ಓಕೆ, 5ನೇ ಒಂದು ಇಲ್ಲಿ ಆಕೃತ ನೋಡ್ಲಿಕತ್ತೀವಿ. ಓಕೆ, ಸೊ ಚೆಕ್ ಮಾಡೋಣ. ಇದು 1 ಆಯ್ತು. 1, 2, 1 ನಿಮಿಷ, 3, 4 ಅಂದ್ರೆ 2 ಸತೆ ರೇಖಾ ಸಮ್ಮಿತಿ ಇಲ್ಲಿ ಬರ್ತಾವೆ, ಹೌದಾ? ಎಸ್. ಸೊ ಇದಕ್ಕೆ ರೋಂಬಸ್ ಅಂತ ಕರಿತೀವಿ. ಸೊ ರೋಂಬಸ್ಸಿಗೆ ಎಷ್ಟಿದೆ ಮಕ್ಳೇ? 2 ರೇಖಾ ಸಮ್ಮಿತಿ ಇದೆ, ಹೌದಾ? ಎಸ್. ಈಗ 6ನೇ ಒಂದು ಆಕೃತ. 1, 2, ಹೌದಾ? 2 ರೇಖಾ ಸಮ್ಮಿತಿನ. ಎಸ್, ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ ಅಂದ್ರೆ ನಮ್ಮ ಒಂದು ಆಯತಕ್ಕೆ 2 ರೇಖಾ ಸಮ್ಮಿತಿ ಇರ್ತವೆ. ಎಸ್, ಇದು ಮೊದಲನೇದಾಯ್ತು. ಸೊ ಇಲ್ಲಿ ನೀವು ಗಮನಿಸಿದ್ರೆ ಒಂದೇ ಸತಿ ಏನಾಗುತ್ತೆ? ರೇಖಾ ಸಮ್ಮಿತಿ ಬರುತ್ತೆ, ಹೌದಾ? ಸೊ 1 ಚೆಕ್ ಮಾಡೋಣ. ಕರೆಕ್ಟ್ ಇದೆ ನೋಡಿ. ಇದಕ್ಕೆ ನಾವ್ ಏನಂತ ಕರಿತೀವಿ? ಐಸಾಸೆಲಸ್ ಟ್ರೆಪೆಜಾಯ್ಡ್ ಅಂತ ಒಂದು ಹೆಸರಿದೆ ಇದಕ್ಕೆ, ಈ ಒಂದು ಫಿಗರಿಗೆ. ಸೊ ಇಲ್ಲಿ ಎಷ್ಟಿದೆ? ಒಂದೇ ರೇಖಾ ಸಮ್ಮಿತಿ ಇದೆ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮಕ್ಳೇ. ರೇಖಾ ಸಮ್ಮಿತಿ ಅಂದ್ರೆ ಏನು? ನೀವು ಒಂದು ರೇಖೆಯನ್ನ ಉಪಯೋಗಿಸ್ಕೊಂಡು ಯಾವ್ದಾದ್ರೆ ವಸ್ತು ಅಥವಾ ಆಕೃತವನ್ನ ಏನ್ ಮಾಡ್ತೀರಿ? 2 ಭಾಗಗಳಲ್ಲಿ ಅಥವಾ 2ಕ್ಕಿಂತ ಹೆಚ್ಚಿಗೆ ಭಾಗಗಳಲ್ಲಿ ಏನ್ ಮಾಡ್ತೀರಿ? ಅವನ್ನ ಭಾಗಾಕಾರ ಮಾಡ್ತೀರಿ, ಭಾಗದಲ್ಲಿ ಡಿವೈಡ್ ಮಾಡ್ತೀರಿ, ಹೌದೋ ಇಲ್ವೋ? ಅವಾಗ ಪ್ರತಿಯೊಂದು ಭಾಗ ಏನಾಗಿರ್ತದ? ಮತ್ತೊಂದು ಭಾಗಕ್ಕೆ
ಒಂಥರ ಪ್ರತಿಬಿಂಬ ತರ ಕಾಣ್ತದ. ಅವಾಗ ನಾವೇನಂತ ಹೇಳ್ತೀವಿ, ಆ ಒಂದು ಆಕೃತ ಅಥವಾ ವಸ್ತುವಿಗೆ ರೇಖಾ ಸಮ್ಮಿತಿ ಇದೆ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನೊಂದ್ ನೋಡ್ಕೊಂಡ್ಬಿಡೋಣವಾ? ಆಲ್ ರೈಟ್, ಇದನ್ನ ನೋಡೋಣವಾ ಈಗ? ನೋಡಿ ಈ ರೀತಿ. ಸೊ ಇಲ್ಲಿ ಯಾವುದೂ ಇಲ್ಲ. ಸೊ 0 ಹಾಕೊಂಡ್ವಾ? ಎಸ್. ಪ್ಯಾರಲಲೋಗ್ರಾಮಿಗೆ ಯಾವುದೇ ತರದ ಒಂದು ಸಮಮಿತಿ, ರೇಖಾ ಸಮ್ಮಿತಿ ಇಲ್ಲ. ಓಕೆ, ಈಗ 5 ಏನಂತಾರೆ, ಬಾಹುಗಳನ್ನು ಹೊಂದಿರುವಂತ ಒಂದು ನಿಯತ ಪಂಚಭುಜಾಕೃತ ಅಂತ ಹೇಳ್ತೇವೆ ನಾವು. 1, 2, ಸೊ 2 ಇದಾವೆ. ನೋಡೋಣವಾ ಕರೆಕ್ಟ್ ಇದೆ ಅಂತ? ಇಲ್ಲ, ತಪ್ಪಾಗಿದೆ. ಇದು ಮೊದಲನೇದ್ದು, ಇದು ಎರಡನೇದ್ದು, ಇದು ಮೂರನೇದ್ದು, ಸೊ ಚೆಕ್ ಮಾಡೋಣ ಕರೆಕ್ಟ್ ಇದೆಯೋ ಇಲ್ಲ ಅಂತ. 4 ಅಂತ ಹಾಕಿ, ತಪ್ಪಾಗಿದೆ. 1 ನಿಮಿಷ, ಇನ್ನೊಮ್ಮೆ ಮಾಡೋಣ. 1, ಹೌದಾ? ಸರಿ, ಇಲ್ಲಿಂದ 1, 2, 3, 4, 5, 6, 7, 8, ಹೌದಾ? 8 ಅಂತ ತೋರಿಸ್ಲಿಕ್ಕೆ ಬರ್ತದ. ಸೊ ಎಷ್ಟಿರ್ಬಹುದು ಕರೆಕ್ಟಾಗಿ ಹೇಳಿ ನೋಡು ಮಕ್ಕಳೇ, ಎಷ್ಟಿರಬಹುದು? ಸೊ ಇಲ್ಲಿ ನಮ್ಗೆ ಕ್ಯಾಲ್ಕುಲೇಷನ್ ಪ್ರಕಾರ 8 ಅಂತ 8 ಸರ್ತೆ ಬಂದಿದೆ, ಹೌದಾ? ಏನಾಗುತ್ತೆ, ಎಷ್ಟಾಗುತ್ತೆ? ಅದರಲ್ಲಿ ಎಕ್ಸಾಕ್ಟ್ ಇರೋದು ಎಷ್ಟು? ಸೊ ಇದು 1, ಇದು 2, ಇದು 3, 4, 5 ಇದೆ, ಹೌದಾ? ಎಷ್ಟಿದೆ? 5 ಇದೆ. ಚೆಕ್ ಮಾಡೋಣ. ಎಸ್, ಪೆಂಟಗನ್ನಿಗೆ ಅಥವಾ ನಿಯತ ಪಂಚಭುಜಾಕೃತಿಗೆ ಎಷ್ಟಿರುತ್ತೆ? 5 ಸಮ್ಮಿತಿಯ ರೇಖೆಗಳು ಇರ್ತಾವೆ. ಓಕೆ, ಎಸ್. ಸೊ ಅದು ಏನಾಗಿರ್ತದ, ನಾವಿಲ್ಲಿ ಡಬಲ್ ಸರ್ತೆ ಪ್ರತಿ ಸ್ಟೆಪ್ಪಿಗೂ ನಾವಿಲ್ಲಿ ಏನ್ ಮಾಡಿರ್ತೀವಿ, ಕ್ಯಾಲ್ಕುಲೇಟ್ ನೋಡ್ಕೋತ ಹೋಗಿರ್ತೀವಿ, ಹೌದಾ? ಪ್ರತಿ ಸತೆ. ಬಟ್ ಆಕ್ಚುಲಿ ಫಸ್ಟ್ ಟೈಮ್ ಏನ್ ಬಂದಿರ್ತದಲ್ಲ, ಅದೇ ಕೌಂಟ್ ಆಗಿ ಅಷ್ಟೇ ಲೈನ್ ಏನಾಗ್ತವೆ, ರೇಖಾ ಸಮ್ಮಿತಿ ಅಂತ ಬರ್ತಾವೆ. ಓಕೆ, ಎಸ್. ಸೊ ಎಲ್ರಿಗೆ ಸಮ್ಮಿತಿ ರೇಖೆಗಳು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾವ್ದೇ ತರದ ಡೌಟ್ಸ್ ಇದ್ರೆ ಕೇಳ್ಬಹುದು ಮಕ್ಳೇ. ಎಸ್, ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ಅದು ಯಾವುದು ಅಂತಂದ್ರೆ ರೊಟೇಷನಲ್ ಸಿಮೆಟ್ರಿ, ಅಥವಾ ಅದಕ್ಕೆ ನಾವ್ ಏನಂತ ಕರಿತೀವಿ ಕನ್ನಡದಲ್ಲಿ, ಹೇಳಿ ನೋಡೋಣ? ಆವೃತ ಸಮ್ಮಿತಿ ಅಥವಾ ಪರಿಭ್ರಮಣ ಸಮ್ಮಿತಿ ಅಂತ ಕರಿತೀವಿ. ಆವೃತ ಸಮ್ಮಿತಿ ಅಥವಾ ಪರಿಭ್ರಮಣ ಸಮ್ಮಿತಿ ಅಂತ ಇದೆ, ಹೌದಾ? ಸೊ ಈಗ ಆವೃತ ಸಮ್ಮಿತಿ ಅಥವಾ ಪರಿಭ್ರಮಣ ಸಮ್ಮಿತಿ ಅಂದ್ರೆ ಏನಂತ ಹೇಳಬಹುದಾ ನೀವು? ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಯಾವುದು ಅಂತಂದ್ರೆ ಗಡಿಯಾರಲ್ಲಿ ಇರುವಂತ ಒಂದು ಮುಳ್ಳುಗಳೇನಿದಾವಲ್ಲ, ಅದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳಬಹುದು ಆವೃತ ಸಮ್ಮಿತಿಗೆ,
ಹೌದಾ? ಗಡಿಯಾರದ ಮುಳ್ಳುಗಳ ಕೆಲಸ ಏನು ಹೇಳಿ ಮಕ್ಕಳೇ? ಅವು 12 ಗಂಟೆಯಿಂದ ಪ್ರಾರಂಭ ಆಗಿ ಹಾಗೇ ಒಂದು ಪೂರ್ಣ ಸುತ್ತವನ್ನ ಹೊಡೆದು ತಿರ್ಗಾ ಎಲ್ಲಿ ಬರುತ್ತಾರೆ? 12ಕ್ಕೆ ಬರ್ತಾರೆ. ಹೌದೋ ಇಲ್ವೋ? ಹೌದಾ? ಅದಕ್ಕೆ ನಾವೇನಂತ ಕರಿತೀವಿ? ಆವೃತ್ತ ಸಮ್ಮಿತಿ ಅಥವಾ ಪರಿಭ್ರಮಣ ಸಂವಿತಿ ಅಂತ ಹೇಳ್ತೀವಿ. ಹೌದಾ? ಸೊ ಆವೃತ್ತ ಸಂವೃತ್ತಿಯಲ್ಲಿ ಯಾವ ರೀತಿ ಆಗುತ್ತೆ? ಏನಾಗುತ್ತೆ? ಯಾವಾಗ ನೀವು ರೊಟೇಷನಲ್ ಸಿಮೆಟ್ರಿ ಅಥವಾ ಆವೃತ್ತ ಸಮ್ಮಿತಿ ಅಂತ ಹೇಳ್ತೀರಾ? ಸೊ ಇಲ್ಲಿ ನೀವ್ ಏನಾಗುತ್ತೆ? ಯಾವುದೇ ಒಂದು ಗಡಿಯಾರದ ಹೇಗೆ ಮುಳ್ಳು ಇರುತ್ತಲ್ಲ, ಇದ್ರಲ್ಲಿಯೂ ಕೂಡ ರೊಟೇಷನ್ ಅಥವಾ ಚಕ್ರ ಯಾವ ರೀತಿ ಈ ರೀತಿ ತಿರುಗ್ತದೆ. ಸೊ ನೀವ್ ಇದಕ್ಕೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತೀವಿ ನಾವು. ಹೌದಾ? ಕ್ಲಾಕ್ ಗಡಿಯಾರ ಯಾವ ದಿಕ್ಕಿನಲ್ಲಿ ಪ್ರಾರಂಭ ಆಗ್ತದ ಮೂವ್ಮೆಂಟ್ ಮಾಡ್ಲಿಕ್ಕೆ, ಅದೇ ಒಂದು ದಿಕ್ಕಿನಲ್ಲಿಯೇ ನೀವೇನ್ ಮಾಡ್ಬೇಕು? ಪರಿಭ್ರಮಣ ಮಾಡ್ಕೋತ ಹೋಗ್ಬೇಕು, ರೊಟೇಷನ್ ಮಾಡ್ಕೋತ ಹೋಗ್ಬೇಕು. ಹೌದಾ? ಸೊ ಅವಾಗ ನೀವು ರೊಟೇಷನ್ ಮಾಡಿದಾಗ ಏನಾಗುತ್ತೆ ಹೇಳ್ಬೋದಾ ಯಾರಾದ್ರೂ? ಏನಾಗುತ್ತೆ ಅಂತ? ರೊಟೇಷನ್ ನೀವೇನ್ ಮಾಡ್ತಿರಲ್ಲ, ಒಂದು ಫಿಕ್ಸ್ಡ್ ಪಾಯಿಂಟ್ ಇಂದ ಸೆಂಟರ್ ಪಾಯಿಂಟ್ ಇಂದ ಪ್ರಾರಂಭ ಆಗಿ ಅದನ್ನ ದೂಸ್ತೀರ. ಹೌದಾ? ಒಂದು ಪೂರ್ತಿ ರೌಂಡ್ ಅನ್ನ ಹೊಡಿಸ್ತೀರಾ. ಏನಾಗಬಹುದು ರೊಟೇಷನಲ್ ಸಿಮೆಟ್ರಿಯಲ್ಲಿ? ಸೊ ರೊಟೇಷನಲ್ ಸಿಮೆಟ್ರಿ ಅಥವಾ ಆವೃತ್ತ ಸಮ್ಮಿತಿಯಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ವಸ್ತು ಅಥವಾ ಒಂದು ಆಕಾರವನ್ನ ಈ ರೀತಿ ನೀವು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಮಾಡಿದಾಗ ಪ್ರತಿಯೊಂದು ಆ ಯಾವೊಂದು ಸ್ಟೆಪ್ಪಿಗೆ ಅಥವಾ ಯಾವೊಂದು ಭಾಗಕ್ಕೆ ತನ್ನದೇ ಆದಂತ ಸ್ವತಃದ ಒಂದು ಶೇಪ್ ಅನ್ನ ಪಡೆದುಕೊಳ್ಳುತ್ತಲೆ ಅವಾಗ ನಾವೇನಂತ ಹೇಳ್ತೀವಿ? ಆ ಒಂದು ವಸ್ತುವಿಗೆ ಅಥವಾ ಆಕೃತಿಗೆ ರೊಟೇಷನಲ್ ಸಿಮೆಟ್ರಿ ಅಥವಾ ಆವೃತ್ತ ಸಮ್ಮಿತಿ ಇದೆ ಅಂತ ಹೇಳ್ತೀವಿ. ಸೊ 360 ಡಿಗ್ರಿಗಳಲ್ಲಿ ಅಂದ್ರೆ ಪೂರ್ತಿ ಒಂದ್ ಸರ್ಕಲ್ ಏನಾಗುತ್ತೆ? ಅದು ರೌಂಡ್ ಹೊಡಿತದೆ. ಅವಾಗ ಎಷ್ಟು ಸರ್ತೆ ನೀವು ನಿಮ್ಮದೇ ಒರಿಜಿನಲ್ ಪಿಕ್ಚರ್ ಹಾಗೇನೆ ಒಂದು ಇಮೇಜ್ ಅನ್ನ ಫಾರ್ಮ್ ಯಾವಾಗ ಆಗ್ತದಲ್ಲ, ಅದಕ್ಕೆ ನಾವ್ ಏನಂತ ಕರಿತೀವಿ? ರೊಟೇಷನಲ್ ಸಿಮೆಟ್ರಿ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಾ ಮಕ್ಳೇ? ರೊಟೇಷನಲ್ ಸಿಮೆಟ್ರಿ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದನ್ನ ನೀವು ಯಾವ ರೀತಿ ತಿರ್ಗಿಸ್ಕೋತ ಹೋಗ್ತಿರ್ಲ, ಅಲ್ಲಿ ಏನಾಗುತ್ತೆ? ಅದು ಪ್ರತಿ ಸತಿ ನೀವು ತಿರ್ಗಿಸಿದಾಗ ಅದು ಒಂದು ಒಂದ್ ಸತಿ ಏನಾಗುತ್ತೆ? ತನ್ನದೇ ಆದಂತಹ ಒಂದು ಒರಿಜಿನಲ್ ಇಮೇಜ್ಗೆ ಏನಾಗುತ್ತೆ? ಸೇಮ್ ಅದರದೇ ಆದಂತಹ ಶೇಪ್ ತಗೋತದ. ಅವಾಗ ನಾವೇನಂತ ಕರಿತೀವಿ ಅದಕ್ಕೆ? ಆವೃತ್ತ ಸಮ್ಮಿತಿ ಅಂತ ಕರಿತೀವಿ. ಹೌದಾ? ಉದಾಹರಣೆಗೆ ನಾನಿಲ್ಲಿ ನಿಮ್ಗೆ ಒಂದು ಸಿಮ್ಯುಲೇಷನ್ ಅನ್ನ ತೋರಿಸ್ತೀನಿ. ಒಂದ್ ನಿಮಿಷ ಮಕ್ಳೇ. ಸೊ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನೋಡಿ ಎಲ್ರು ಇಲ್ಲಿ. ಒಂದ್ ನಿಮಿಷ, ಸಾರಿ, ಓಪನ್ ಮಾಡ್ಲಿಕತ್ತೀನಿ. ಒಂದೇ ನಿಮಿಷ ತಡೀರಿ. ಎಸ್. ಸೊ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನೋಡಿ ಮಕ್ಳೇ. ಈಗ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕತ್ತದ ಅಂತ ಅನ್ಕೋತೀನಿ. ಎಸ್. ಸೊ ಇಲ್ಲಿ ಏನಿದೆ? ಒಂದು ಹೂವಿದೆ. ಹೌದಾ? ಸೊ ಈ ಹೂವನ್ನ ನಾನು ಈ ರೀತಿ ಏನ್ ಮಾಡ್ತೀನಿ? ರೊಟೇಟ್ ಮಾಡ್ಕೋತ ಹೊಂಟೀನಿ. ಸೊ ರೊಟೇಟ್ ಮಾಡಿದಾಗ ಆಗಾಗ ಒಂದು ಜಾಗದಲ್ಲಿ ಏನಾಗುತ್ತೆ? ಅದು ಇಟ್ ಮ್ಯಾಚಸ್ ವಿತ್ ಒರಿಜಿನಲ್ ಫಿಗರ್ ಅಂತ ಹೇಳ್ತದೆ. ಅಂದ್ರೆ ನಾನು ತಿರುಗಿಸಿದಾಗೂ ಕೂಡ ಅದೇ ಒಂದು ವಸ್ತು ಏನಾಗುತ್ತೆ? ತನ್ನ ಒರಿಜಿನಲ್ ಪೊಸಿಷನ್ ಹೇಗಿತ್ತಲ್ಲ ಅದರದೇ ಆದಂತಹ ಒಂದು ಪ್ರತಿಬಿಂಬ ರೂಪದಲ್ಲಿ ಏನಾಗುತ್ತೆ? ರಚನೆಯಾಗಿ ನಿಲ್ಲುತ್ತೆ. ಅವಾಗ ನಾವೇನ್ ಅಂತ ಹೇಳ್ತೀವಿ? ಆ ಒಂದು ವಸ್ತುವಿಗೆ ಅಥವಾ ಆಕಾರಕ್ಕೆ ಆವೃತ್ತ ಸಮ್ಮಿತಿ ಇದೆ ಅಂತ ಹೇಳ್ತೀವಿ. ಹೌದಾ? ಸೊ ಈ ಆವೃತ್ತ ಸಮ್ಮಿತಿಯಲ್ಲಿ ಇದೇನ್ ನೀವು ಇಲ್ಲಿ ಇಲ್ಲಿ ನೋಡಬಹುದು ನೀವು. ಈ ಒಂದು ಗೆರೆ ಇದೆ, ಇಲ್ಲೊಂದು ಗೆರೆ ಇದೆ. ಈ ಗೆರೆ ತಿರುಗ್ಲಿಕತ್ತದ, ಇದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ಹೇಳಿಕತ್ತದ. ಸೊ ಇಲ್ಲಿ ಎರಡು ಏನಾಗಿದಾವ? ಬಾಹುಗಳು ಕೂಡಿದಾಗ ಇಲ್ಲಿ ಏನ್ ರಚನೆ ಆಗುತ್ತೆ? ಕೋಣಗಳ ಒಂದು ರಚನೆ ಆಗುವುದನ್ನ ನೀವು ಗಮನಿಸಬಹುದು. ಹೌದಾ? ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ? ಆಂಗಲ್ ಆಫ್ ರೊಟೇಷನ್ ಅಂತ ಕರಿತೀವಿ. ಇದು ಯಾವ ಎರಡು ಬಾಹುಗಳು ಕೂಡಿ ಏನ ಕೋನ ರಚನೆ ಮಾಡಿದ್ದಾರಲ್ಲ, ಆ ಒಂದು ಕೋಣಕ್ಕೆ ನಾವೇನಂತ ಕರಿತೀವಿ? ಆಂಗಲ್ ಆಫ್ ರೊಟೇಷನ್. ಸೊ ಈ ಫಿಕ್ಸ್ಡ್ ಪಾಯಿಂಟ್ ನೀವು ಗಮನಿಸಬಹುದು. ಇಲ್ಲಿಂತ್ರನೇ ಏನಾಗ್ಲಿಕ್ಕತ್ತದ? ನಾನು ಈ ರೀತಿ ಮೂವ್ಮೆಂಟ್ ಮಾಡ್ಕೋಂತ ಹೊಂಟೀನಿ. ಹೌದಾ ಇಲ್ಲ? ಸೊ ಈ ಒಂದು ಪಾಯಿಂಟ್ಗೆ ನಾನು ಏನಂತ ಕರಿತೀನಿ? ಸೆಂಟರ್ ಆಫ್ ರೊಟೇಷನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಸೆಂಟರ್ ಆಫ್ ರೊಟೇಷನ್ ಅಂತ ಕರೀತಾರೆ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ.
ಅರ್ಥ ಆಗಿದೆಯಾ ಮಕ್ಳೇ? ಓಕೆ. ಸೊ ಇದ್ರ ಮೇಲೆ ಚರ್ಚೆ ಮುಂದಿನ ಒಂದು ಕ್ಲಾಸ್ ಅಲ್ಲಿ ಮುಂದುವರ್ಸೋಣ ಅಂತ, ಆವೃತ್ತ ಸಮ್ಮಿತಿಯ ಮೇಲೆ. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಏನನ್ನ ಚರ್ಚೆ ಮಾಡಿದ್ವಿ ಮಕ್ಳೇ? ರೇಖಾ ಸಮ್ಮಿತಿಯ ಬಗ್ಗೆ ಅರ್ಥ ತಿಳ್ಕೊಂಡ್ವಿ. ಅದನ್ನ ಯಾವ ರೀತಿ ನಾವು ನೋಡಬಹುದು ನಿತ್ಯ ಜೀವನದಲ್ಲಿ ಬಹುವಜಾಕೃತಗಳ ಮೇಲೆ ಯಾವ ರೀತಿ ರೇಖಾ ಸಮ್ಮಿತಿಯನ್ನ ನಾವು ಕಂಡು ಹಿಡಿಬಹುದು ಅಂತ ನೋಡಿದ್ವಿ. ಅದರ ಜೊತೆಗೆ ಆವೃತ್ತ ಸಮ್ಮಿತಿಯ ಒಂದು ಅರ್ಥ ತಿಳ್ಕೊಂಡು ಅದರ ಮೇಲೆ ಒಂದು ಸಣ್ಣದಾದಂತಹ ಸಿಮ್ಯುಲೇಷನ್ ಆಕ್ಟಿವಿಟಿ ನೋಡಿದ್ದೇವೆ. ಸೊ ಮುಂಬರುವ ದಿನಗಳಲ್ಲಿ ಅಥವಾ ಮುಂದಿನ ಕ್ಲಾಸ್ ಅಲ್ಲಿ ಈ ಒಂದು ವಿಷಯನ ನಾವು ಇನ್ನಷ್ಟು ಚರ್ಚೆ ಮಾಡೋಣ. ಅಲ್ಲಿ ತನಕ ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ.